ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾವು ಕಳೆದ ಕ್ಲಾಸಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ಗಳ ಬಗ್ಗೆ ಮಾತಾಡಿದ್ವಿ, ನೆನಪಿರಬಹುದು. ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂದ್ರೇನು, ಮ್ಯಾಗ್ನೆಟೈಸೇಷನ್ ಅಂದ್ರೇನು, ಮ್ಯಾಗ್ನೆಟಿಕ್ ಪರ್ಮಿಯೇಬಿಲಿಟಿ ಅಂದ್ರೇನು, ರಿಲೇಟಿವ್ ಪರ್ಮಿಯೇಬಿಲಿಟಿ ಅಂದ್ರೇನು, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂದ್ರೇನು, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಮತ್ತು ರಿಲೇಟಿವ್ ಪರ್ಮಿಯಬಿಲಿಟಿ ಇರೋ ಮಧ್ಯೆ ಇರ್ತಕ್ಕಂತಹ ಒಂದು ರಿಲೇಷನ್ನ ನೋಡ್ಕೊಂಡಿದ್ವಿ. ಇಷ್ಟೆಲ್ಲ ಗೊತ್ತಾದಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ದ ಮಟೀರಿಯಲ್ಸ್ ವಿಚ್ ಗೆಟ್ ಮ್ಯಾಗ್ನೆಟೈಸ್ಡ್ ವೆನ್ ಸಬ್ಜೆಕ್ಟೆಡ್ ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಲ್ಡ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಸೊ ನಾವು ನೋಡುತ್ತಿದ್ದೀವಿ, ನೀವು ಕಲ್ತಿರ್ಬೋದು, ನಿಕ್ಕಲ್, ಐರನ್, ಕೋಬಾಲ್ಟ್, ತುಂಬ ಮಟೀರಿಯಲ್ಗಳನ್ನು ನೀವು ನೋಡಿದ್ದೀರ. ಸೊ ಇದನ್ನೆಲ್ಲ ಹೇಗೆ ಮ್ಯಾಗ್ನೆಟೈಸ್ ಮಾಡ್ಬೋದು ಅನ್ನೋದು ಇಲ್ಲಿಯ ಕಾನ್ಸೆಪ್ಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಅವುಗಳಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ, ಯಾಕಾಗಿ ಚೇಂಜಸ್ ಆಗುತ್ತೆ, ಬಿಕಾಸ್ ಆಫ್ ದಟ್ ಅದನ್ನು ಯಾವ ಥರ ಕ್ಲಾಸಿಫೈ ಮಾಡಿದ್ದಾರೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಜನರಲಿ magnetic materials are classified as diamagnetic, paramagnetic and ferromagnetic on the basis of their response to external magnetic field. ಇನ್ನೂ ಎರಡು ಎಕ್ಸ್ಟ್ರಾ ಇದ್ದಾವೆ, ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಆ್ಯಂಡ್ ಫೆರಿಮ್ಯಾಗ್ನೆಟಿಕ್ ಅಂತ. ಅವೆರಡರ ಬಗ್ಗೆ ಈಗ ಬೇಡ. ಫಸ್ಟ್ ಆಫ್ ಆಲ್ ವಿ ಶಾಲ್ ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಥವಾ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಏನು ಡಯಾಮ್ಯಾಗ್ನೆಟಿಕ್ ಅಂತಂದರೆ, ಅಥವಾ ಡಯಾಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಏನು ಮೀನಿಂಗ್ ಇರ್ಬೋದು? ಸಿ, ಆ್ಯಕ್ಚುಲಿ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ನಥಿಂಗ್ ಬಟ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ವೀಕ್ಲಿ ರಿಪೆಲ್ಡ್ ಬೈ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡಿದಾಗ ವೀಕಾಗಿ ರಿಪೆಲ್ ಆಗುತ್ತೆ, ಅದಕ್ಕೆ ನಾವು ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಸೊ ಏನಿರ್ಬೋದಪ್ಪ, what is the cause for the diamagnetism? ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಏನಾಗುತ್ತಪ್ಪ ಅಂತಂದರೆ, ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಆರ್ ಈಕ್ವಿವ್ಯಾಲೆಂಟ್ ಟು ಕರೆಂಟ್ ಕ್ಯಾರಿಯಿಂಗ್ ಲೂಪ್ ಆ್ಯಂಡ್ ಪೊಸೆಸಸ್ ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೊಮೆಂಟ್. ಅಂದರೆ ಆ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಲ್ಲಿರ್ತಕ್ಕಂಥ ಆಟಮ್ಗಳಲ್ಲಿ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಸೊ ಅವು ಸುತ್ತಾ ಇರುತ್ತೆ ನ್ಯೂಕ್ಲಿಯಸ್ ಸುತ್ತ. ಸೊ ಅದು ಯಾವ ಥರ ಆ್ಯಕ್ಟ್ ಆಗುತ್ತಪ್ಪ ಅಂದರೆ, ಇದೆ ಆ್ಯಕ್ಟ್ ಲೈಕ್ ಕರೆಂಟ್ ಲೂಪ್ಸ್. ಸೊ ಕರೆಂಟ್ ಲೂಪ್ ಅಂತಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲೊಂದು ಮ್ಯಾಗ್ನೆಟಿಕ್ ಮೊಮೆಂಟ್ ಇರುತ್ತೆ ಅಂತ. ಸೊ ಹಾಗಾಗಿ ಆ ಒಂದು ಮ್ಯಾಗ್ನೆಟಿಕ್ ಮೊಮೆಂಟ್ ನಾವು ಆರ್ಬಿಟಲ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಂತ ನಾವು ಹೇಳ್ತೀವಿ. ಇವಾಗ ಏನಾಗುತ್ತಪ್ಪ ಅಂದರೆ, ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲದೆ ಹೋದಾಗ ದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ವಿಲ್ ಬಿ ಝೀರೋ. ಯಾವಾಗ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ ಅವಾಗೇನಾಗುತ್ತಪ್ಪ ಅಂದರೆ, ದ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ಆರ್ಬಿಟಲ್ ಮೊಮೆಂಟ್ ಅಲಾಂಗ್ ದ ಸೇಮ್ ಡೈರೆಕ್ಷನ್ ಆಫ್ ಫೀಲ್ಡ್, ದೇ ಗೆಟ್ ಸ್ಲೋ ಡೌನ್, ಆ್ಯಂಡ್ that having a moment along opposite direction to the field, this speed up. ಸೊ ಇವಾಗ ಏನು ಗೊತ್ತಾಯ್ತಪ್ಪ ಅಂದರೆ, ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡಿದಾಗ ಆ ಮ್ಯಾಗ್ನೆಟಿಕ್ ಮೊಮೆಂಟು ಫೀಲ್ಡ್ಗೆ ಸೇಮ್ ಡೈರೆಕ್ಷನ್ ಇರ್ತಕ್ಕಂಥದ್ದು ಸ್ಲೋ ಡೌನ್ ಆಗುತ್ತೆ, ಆಪೋಸಿಟ್ ಇರೋದು ಸ್ಪೀಡಪ್ ಆಗುತ್ತೆ. ಸೊ ದಿಸ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಲೆನ್ಸ್ ಲಾ. ನಿಮಗೆ ಲೆನ್ಸ್ ಲಾ ಬಗ್ಗೆ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಮಟೀರಿಯಲ್ ಏನಾಗುತ್ತಪ್ಪ ಅಂತಂದರೆ, ಡೆವಲಪ್ಸ್ ಎ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ನೆಟ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಯಾವ ಡೈರೆಕ್ಷನ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿರ್ತಾರೆ ಅದರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಡೆವಲಪ್ ಆಗಿರುತ್ತೆ. ಹಾಗಾದರೆ ಈ ಮ್ಯಾಗ್ನೆಟಿಕ್ ಮೊಮೆಂಟ್ನ ಮ್ಯಾಗ್ನಿಟ್ಯೂಡ್ ಸ್ಮಾಲ್ ಇರುತ್ತೆ, ಅದಕ್ಕೆ ದೇ ಆರ್ ವೀಕ್ಲಿ ರಿಪೆಲ್ಡ್ ಆ್ಯಂಡ್ ಹೆನ್ಸ್ ದೇ ಆರ್ ನಥಿಂಗ್ ಬಟ್ diamagnetic substances. So this is the main cause for the diamagnetism. And now come to the properties
Very simple properties. First of all, they are weakly repelled by the external field. ತುಂಬ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಹಾಗೆ ವೆನ್ a diamagnetic substance is placed in a magnetic field, the lines of force inside the material are slightly lesser than that in air. ಅಂದರೆ ನಾವು ಡಯಾಗ್ರಾಮ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಇದೇ ಡಯಾಗ್ರಾಮು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಡಯಾಗ್ರಾಮು. ಇಲ್ಲಿ ಏನಾಗ್ತಿದೆಯಪ್ಪ ಅಂದರೆ ಒಂದು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಟ್ಟಿದ್ದೀವಿ. ಇನ್ಸೈಡ್ ಏನು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇದೆ ಅದು ಔಟ್ಸೈಡ್ಗಿಂತ ಕಮ್ಮಿ ಇದೆ. ಸೊ ಹಾಗಾಗಿ ನಾವು ಹೇಳ್ಬೋದು ಮ್ಯೂ ಅಂತಂದರೆ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯೂ ನಾಟ್ ಅಂತಂದರೆ permeability of free space. So we can say that permeability of free space is greater than absolute permeability. So very simple. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಮೂವ್ ಫ್ರಮ್ ಸ್ಟ್ರಾಂಗರ್ ಟು ವೀಕರ್ ಎಕ್ಸ್ಟರ್ನಲ್ ಫೀಲ್ಡ್. ಅಂದರೆ ಒಂದು ಸ್ಟ್ರಾಂಗ್ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಇದೆ, ಇನ್ನೊಂದು ವೀಕ್ ಪಾರ್ಟ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಇದೆ. ಹಾಗಾದರೆ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಮೂವ್ ಫ್ರಮ್ ಸ್ಟ್ರಾಂಗರ್ ಟು ವೀಕರ್ ಪಾರ್ಟ್ ಆಫ್ ದ ಎಕ್ಸ್ಟರ್ನಲ್ ಫೀಲ್ಡ್. ಸೊ ನಮಗೆ ಗೊತ್ತಾಯ್ತು ಈಗಷ್ಟೇ, ಮ್ಯೂ ನಾಟ್ ಈಸ್ ಗ್ರೇಟರ್ ದೆನ್ ಮ್ಯೂ, ದೇರ್ಫೋರ್ ಮ್ಯೂ ಆರ್ ಈಸ್ ಲೆಸ್ ದೆನ್ 1, ಲೆಸ್ ದೆನ್ ಯೂನಿಟಿ. ಸೊ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ರಿಲೇಟಿವ್ ಪರ್ಮಿಯಬಿಲಿಟಿ ಈಸ್ ಲೆಸ್ ದ್ಯಾನ್ 1. ಆ್ಯಂಡ್ ದ ಸಸೆಪ್ಟಿಬಿಲಿಟಿ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಸ್ ಆಲ್ವೇಸ್ ಲೋ ಆ್ಯಂಡ್ ನೆಗೆಟಿವ್. ಹಾಗೆ the magnetic susceptibility is independent on the temperature. ಸೊ ಇಷ್ಟು ಪ್ರಾಪರ್ಟಿಗಳು ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ ಅಸ್ ಗಿವ್ ಸಮ್ ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, ಡೈಮಂಡ್, ವಾಟರ್, ಏರ್ ಎಟ್ಸೆಟ್ರಾ. ಇಲ್ಲಿ ನಿಮಗೆ ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀವಿ, ನೀವು ಆರಾಮಾಗಿ ನೋಡ್ಕೋಬಹುದು. ಸೊ ದಿಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಆ್ಯಂಡ್ ನಾವು ಆ್ಯಕ್ಚುಲಿ ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ ಸೂಪರ್ ಕಂಡಕ್ಟರ್ಸ್ ಬಗ್ಗೆ ನೀವು ಆಲ್ರೆಡಿ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂದ್ಕೋತೀನಿ. ಈಗ ನಾನು ಅಲ್ಲಿ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಅದರ ಏನು ಕಾಸ್ ಅಂತ ಹೇಳ್ತೀನಿ ಅಷ್ಟೇ. ಸೂಪರ್ ಕಂಡಕ್ಟರ್ಸ್ ಅಂತಂದರೆ ಅಲ್ಲಿ ಝೀರೋ ರೆಸಿಸ್ಟೆನ್ಸ್ ಇರುತ್ತೆ ಅಟ್ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅಥವಾ ಪರ್ಟಿಕ್ಯುಲರ್ ಇನ್ಸ್ಟೆನ್ಸಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ಸೂಪರ್ ಕಂಡಕ್ಟರ್ಸ್ ಆರ್ ಪರ್ಫೆಕ್ಟ್ಲಿ ಡಯಾಮ್ಯಾಗ್ನೆಟಿಕ್ ಎಟ್ very low temperature. Here the magnetic field lines are completely expelled out. So very simple. ನಿಮಗೆ ಡಯಾಗ್ರಾಮ್ನಲ್ಲಿ ನೋಡಿದಾಗ ಇಲ್ಲಿ ಒಂದು ಫೀಲ್ಡ್ ಲೈನರ್ ಒಳಗೆ ಕಾಣ್ತಾ ಇದೆ, ಆದರೆ ಸೂಪರ್ ಕಂಡಕ್ಟರ್ಸಲ್ಲಿ ಅಟ್ ವೆರಿ ಲೋ ಟೆಂಪ್ರೇಚರ್ ದೇ ಆರ್ ಪರ್ಫೆಕ್ಟ್ಲಿ ಡಯಾಮ್ಯಾಗ್ನೆಟಿಕ್. ಸೊ ಪರ್ಫೆಕ್ಟ್ಲಿ ಡಯಾಮ್ಯಾಗ್ನೆಟಿಕ್ ಅಂತಂದರೆ ವೆರಿ ಸಿಂಪಲ್, ಯಾವುದೇ ರೀತಿಯ ಫೀಲ್ಡ್ ಲೈನು ಇನ್ಸೈಡ್ ದ ಮಟೀರಿಯಲ್ ಕಾಣೋದೇ ಇಲ್ಲ. ಸೊ ಔಟ್ಸೈಡಿಗೆ ಎಕ್ಸ್ಪೆಲ್ ಆಗಿಬಿಡುತ್ತೆ. ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂತಲೇ ಹೇಳಬಹುದು. ಆ ಒಂದು ಪ್ರಾಪರ್ಟಿ ಯೂಸ್ ಮಾಡಿಕೊಂಡೆ ಎಷ್ಟು ಅಪ್ಲಿಕೇಶನ್ಗಳಿದ್ದಾವೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ ದಿಸ್ ಕೇಸ್ ನಮಗೆ ಒಂದು ರಿಲೇಷನ್ ಗೊತ್ತಿದೆ. ಏನಪ್ಪ ಅಂತಂದರೆ ಮ್ಯೂ ಆರ್ ಈಸ್ ಈಕ್ವಲ್ ಟು 1 + ಖೈ ಅಂತಂತ. ಸೊ ಹಾಗಾಗಿ ಇಲ್ಲಿ ಏನಾಗತ್ತಪ್ಪ ಅಂದರೆ ಮ್ಯೂ ಆರ್ 0 ಆಗಿಬಿಟ್ರೆ ಖೈ ವ್ಯಾಲ್ಯೂ -1 ಆಗುತ್ತೆ. ಸೊ ದಟ್ ಈಸ್ ದ ಗ್ರೇಟ್ ಥಿಂಗ್ ಹಿಯರ್. ಇದು ನಾವು ಅರ್ಥ ಮಾಡ್ಕೋಬೇಕು ಸೂಪರ್ ಕಂಡಕ್ಟರ್ಸಲ್ಲಿ ಏನಾಗಿರುತ್ತೆ ಅಂತ. ಹಾಗಾದರೆ ಆ ಒಂದು ಇಫೆಕ್ಟ್ಗೆ ಏನು ಹೇಳ್ಬೋದು? ದ ಎಕ್ಸ್ಪಲ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫ್ರಮ್ ಸೂಪರ್ ಕಂಡಕ್ಟರ್ಸ್ ಎಟ್ ಕ್ರಿಟಿಕಲ್ ಟೆಂಪರೇಚರ್ ಇಸ್ ಕಾಲ್ಡ್ ಮೆಸ್ನರ್ ಇಫೆಕ್ಟ್. ಸೊ ಈ ಮೆಸ್ನರ್ ಇಫೆಕ್ಟು ಇದು ಎಕ್ಸ್ಟ್ರಾ ಪಾಯಿಂಟ್ ಇದೆ ಆ್ಯಕ್ಚುಲಿ, ಬಟ್ ಯು ಕ್ಯಾನ್ ಮೇಕ್ ಎ ಪಾಯಿಂಟ್ ಆಫ್ ಇಟ್. ಸೊ ಏನಿಲ್ಲ, ಸೂಪರ್ ಕಂಡಕ್ಟರ್ಸಲ್ಲಿ ಕ್ರಿಟಿಕಲ್ ಟೆಂಪರೇಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ನೆಕ್ಸ್ಟ್ ಬಂದಾಗ ಹೇಳ್ತೀವಿ. ಅಲ್ಲೇನಾಗುತ್ತಪ್ಪ ಅಂತಂದರೆ ಕಂಪ್ಲೀಟ್ ಎಕ್ಸ್ಪೆಲ್ ಆಗುತ್ತೆ ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಆ ಒಂದು ಇಫೆಕ್ಟ್ಗೆ ಮೆಸ್ನರ್ ಇಫೆಕ್ಟ್ ಅಂತ ಹೇಳ್ತೀವಿ. ಸೊ ನಾವು ರೆಗ್ಯುಲರ್ ನೋಡ್ತಕ್ಕಂಥ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ಗಳಲ್ಲಿ ಪ್ರಾಪರ್ಟಿಗಳಲ್ಲಿ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಥವಾ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅದೊಂದು ಇಂಪಾರ್ಟೆಂಟ್ ಪಾಯಿಂಟು. ನಾವು ಒಂದು 5-6 ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀವಿ. ಸೊ ನೀವೊಂದು 5 ಪಾಯಿಂಟನ್ನು ನೆನ್ಪಿಟ್ಕೋಬೇಕಾಗತ್ತೆ. ಎಲ್ಲರೂ ಕೇಳ್ಬೋದು ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಆಫ್ ಅಥವಾ
ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಸಾಧ್ಯತೆಗಳು ಇರಬಹುದು. ಥ್ಯಾಂಕ್ ಯು. ಮಕ್ಕಳೇ, ಇವಾಗಷ್ಟೇ ನಾವು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಗಳ ಬಗ್ಗೆ ನೋಡ್ತೀವಿ. ಹಾಗೆ ಇನ್ನೊಂದು ಟೈಪ್ ಆಫ್ ಸಬ್ಸ್ಟೆನ್ಸಸ್ ಅಥವಾ ಮಟೀರಿಯಲ್ಸ್ ಯಾವುದಪ್ಪ ಕೇಳಿದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಥವಾ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಪ್ಯಾರಾಮ್ಯಾಗ್ನೆಟಿಸಮ್ ಇಟ್ಸ್ ಎ ಪ್ರಾಪರ್ಟಿ. ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ಗೆ ಅಥವಾ ಮ್ಯಾಗ್ನೆಟಿಕ್ ಮಟೀರಿಯಲ್ಗೆ ಆ ಒಂದು ಪ್ಯಾರಾಮ್ಯಾಗ್ನೆಟಿಸಮ್ ಅಂದರೆ ಅದು ಯಾವ ಥರ ಇರುತ್ತೆ? ಸೊ ನೋಡಿ, ಈಗ ಫಸ್ಟ್ ಆಫ್ ಆಲ್ paramagnetic substances, the substances which are weakly attracted by the external field are called paramagnetic substances. ಅಥವಾ ಹೀಗೂ ಹೇಳ್ಬೋದು, substances which are weakly magnetized in the direction of the magnetizing field are called paramagnetic substances. ತುಂಬ ಸಿಂಪಲ್ ನೋಡಿ. ಈಗ if you consider the cause for the paramagnetism, here in paramagnetic materials every atom has permanent magnetic dipole moment. ಮಕ್ಕಳೇ, ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಡೈರೆಕ್ಷನ್ ಆಫ್ ದ ಡೈಪೋಲ್ ಮೊಮೆಂಟ್, ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಮೊಮೆಂಟ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದೇ 3 ಕಂಡೀಷನ್ನ ಇಟ್ಕೊಂಡ್ಬಿಟ್ಟು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಥವಾ ಡಿಸ್ಟಿಂಗ್ವಿಷ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ ಮಕ್ಕಳು, ಈಗ ಪ್ಯಾರಾಮ್ಯಾಗ್ನೆಟಿಸಮ್ ಅನ್ನೋದು ಹೇಗೆ ಬರುತ್ತೆ ಅಂತ. ಸೊ ಇನ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಎವ್ರಿ ಆಟಮ್ ಹ್ಯಾಸ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಸೊ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್, these dipoles are randomly oriented such that the net magnetic moment per unit volume is 0. Thus, in the absence of external magnetic field, the net magnetic moment is 0. So, ಇಲ್ಲಿ ನೋಡಿ ಮಕ್ಕಳೇ, ಈ ಒಂದು ಫಿಗರ್ ಸಿ 3C.4a ನಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಒಂದು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ತೊಗೊಂಡ್ರೆ ಆ ಎಲ್ಲ ಆಟಮ್ಗಳಿಗೂ ಒಂದು ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಅಂತ ಇರುತ್ತೆ. ಸೊ ಅಲ್ಲೇನಾಗತ್ತಪ್ಪ ಅಂತಂದರೆ, ಆ ಒಂದು ಡೈಪೋಲ್ ಮೊಮೆಂಟ್ಗಳು ಡೈರೆಕ್ಷನ್ಗಳು ಓರಿಯೆಂಟೇಷನ್ ಬೇರೆ ಬೇರೆ ಇರುತ್ತೆ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಏನಾಗುತ್ತೆ, ದ ಡೈಪೋಲ್ಸ್ ಆರ್ ಓರಿಯೆಂಟೆಡ್ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್ಸ್. ಸೊ ದಟ್ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ 0 ಆಗುತ್ತೆ. ಸೊ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ನಮಗೆ ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ 0 ಆಗುತ್ತೆ. ಹಾಗಾದರೆ ವಾಟ್ ಹ್ಯಾಪನ್ಸ್ ವೆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಅಥವಾ ಎಕ್ಸ್ಟರ್ನಲ್ ಫೀಲ್ಡ್ ಈಸ್ ಅಪ್ಲೈಡ್? ಏನಾಗುತ್ತಪ್ಪ ಅಂತಂದರೆ, ವೆನ್ ದ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಪ್ಲೈಡ್, ದೆನ್ ದೀಸ್ ಡೈಪೋಲ್ಸ್ ಟೆಂಡ್ ಟು ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟೈಸಿಂಗ್ ಫೀಲ್ಡ್. ಸೊ ಇವಾಗ ನೋಡಿ ಮಕ್ಕಳೇ, ಈ ಒಂದು ಡಯಾಗ್ರಾಮ್ ನೋಡ್ಕೋಬೋದು ನಿಮಗೆ. ಸೊ ಎಲ್ಲ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನಲ್ಲಿ ಅಲೈನ್ ಆಗಿದ್ದಾವೆ. ಸೊ ಹಾಗಾಗಿ that is why the material gets weakly magnetized in the direction of field. Same magnitude of the dipole moment ಕಡಿಮೆ ಇರುತ್ತೆ. ಹಾಗಾಗಿ ನಾವು ತುಂಬ ಸುಲಭವಾಗಿ ಹೇಳ್ಬೋದು, ಎಕ್ಸ್ಟರ್ನಲ್ ಫೀಲ್ಡ್ಗೆ ಅದೇ ಡೈರೆಕ್ಷನ್ನಲ್ಲಿ ನಮ್ಮ ಮ್ಯಾಗ್ನೆಟಿಕ್ ಮೊಮೆಂಟ್ನ ಡೈರೆಕ್ಷನ್ ಇದೆ. ಹಾಗಾಗಿ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಪ್ಲೈ ಆಗ್ತಾ ಇದೆ. ಸೊ this is the main cause for paramagnetism. ನೋಡಿ ಮಕ್ಕಳೇ, ಎವ್ರಿ ಆಟಮ್ಗೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ. ಆದರೆ ಎಕ್ಸ್ಟರ್ನಲ್ ಫೀಲ್ಡ್ ಆಬ್ಸೆನ್ಸ್ ಆದಾಗ ಆ ಮ್ಯಾಗ್ನೆಟಿಕ್ ಮೊಮೆಂಟ್ ಡೈರೆಕ್ಷನ್ಗಳು ಬೇರೆ ಬೇರೆ ಡೈರೆಕ್ಷನಲ್ಲಿ ಓರಿಯೆಂಟ್ ಆಗಿರೋದ್ರಿಂದ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ 0 ಆಗಿರುತ್ತೆ. ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡಿದಾಗ ಆ ಫೀಲ್ಡ್ ಡೈರೆಕ್ಷನ್ನಲ್ಲಿ ಈ ಡೈಪೋಲ್ಗಳು ಅಲೈನ್ ಆಗೋದ್ರಿಂದ ಡೈಪೋಲ್ ಮೊಮೆಂಟ್ನ ಡೈರೆಕ್ಷನ್ನು ಅಥವಾ ಮ್ಯಾಗ್ನೆಟಿಕ್ ಮೊಮೆಂಟ್ನ ಡೈರೆಕ್ಷನ್ನು ಮತ್ತು ಎಕ್ಸ್ಟರ್ನಲ್ ಫೀಲ್ಡ್ನ ಡೈರೆಕ್ಷನ್ನು ಸೇಮ್ ಇರುತ್ತೆ. ಯಥಾ ಪ್ರಕಾರ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಮೊಮೆಂಟ್ ಈಸ್ ಲಿಟ್ಲ್ ಸ್ಮಾಲ್, so that
we can easily say that the paramagnetic property holds good here. So this is the main cause for the paramagnetism. ಹಾಗಾದರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತಪ್ಪ ನೋಡೋಣ ಬನ್ನಿ. ವೆನ್ ದ ಟೆಂಪರೇಚರ್ ಆಫ್ ದ ಮಟೀರಿಯಲ್ ಈಸ್ ರೈಸ್ಡ್, ದ ಡೈಪೋಲ್ಸ್ ಗೇನ್ ಎನರ್ಜಿ ವಿಚ್ ಟೆನ್ ಟು ಡಿಸ್ಓರಿಯೆಂಟ್ ದ ಡೈಪೋಲ್ಸ್. ಹಾಗಾದರೆ ಇಲ್ಲಿ ನಾವು ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದಾಗೆ ಡೈಪೋಲ್ಗಳು ಮತ್ತೆ ಓರಿಯೆಂಟೇಷನ್ಗಳನ್ನು ತಪ್ಪಿಕೊಳ್ತವೆ. ಹಾಗಾದರೆ ಮತ್ತೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಕಮ್ಮಿ ಆಯಿತು ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಆಗಿರಲೇಬೇಕು, ಅಥವಾ ಟೆಂಪ್ರೇಚರ್ ಕಮ್ಮಿ ಮಾಡ್ತಾ ಬಂದರೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಜಾಸ್ತಿ ಆಗುತ್ತೆ. ದಟ್ ಮೀನ್ಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಸೊ ನಮಗೆ ಇದೊಂದು ಗೊತ್ತಾಯಿತು. ಹಾಗಾದರೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ paramagnetic materials. Very simple. The paramagnetic materials are weakly attracted by the external field. ಗೊತ್ತಾಗಿದೆ ಯಾಕೆ ಅಂತಲೂ ಗೊತ್ತಾಯಿತು. In the non-uniform external magnetic field, they have the tendency to move from weaker to stronger part of the field. And ನಿಮಗೆ ಈ ಡಯಾಗ್ರಾಮ್ನಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಔಟ್ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫೋರ್ಸ್ಗಿಂತ ಇನ್ಸೈಡ್ ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ನೋಡಿ ಮಕ್ಕಳೇ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇನ್ಸೈಡ್ ದ ಮಟೀರಿಯಲ್ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ದಟ್ ಆಫ್ ಏರ್. ಅಂದರೆ ಮ್ಯೂ ಈಸ್ ಗ್ರೇಟರ್ ದ್ಯಾನ್ ಮ್ಯೂ ನಾಟ್ ಅಂತ ಆಯಿತು. ಡಯಾಮ್ಯಾಗ್ನೆಟಿಕ್ನಲ್ಲಿ ನೆನ್ಪಿಟ್ಕೊಳ್ಳಿ, ಮ್ಯೂ ನಾಟ್ ವಾಸ್ ಗ್ರೇಟರ್ ದ್ಯಾನ್ ಮ್ಯೂ, ಬಟ್ ಹಿಯರ್ ಮ್ಯೂ ಈಸ್ ಗ್ರೇಟರ್ ದ್ಯಾನ್ ಮ್ಯೂ ನಾಟ್. ಸೊ ಹಾಗಾದರೆ ಮ್ಯೂ ಬೈ ಮ್ಯೂ ನಾಟ್ ಅಂದರೆ ಏನಾಗುತ್ತೆ, ಮ್ಯೂ ಆರ್ ಅಂದರೆ ಏನು, ರಿಲೇಟಿವ್ ಪರ್ಮಿಯಬಿಲಿಟಿ. ದಟ್ ಮಸ್ಟ್ ಬಿ ಗ್ರೇಟರ್ ದ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ಯೂನಿಟಿ. ಅಷ್ಟು ಸಾಕು. ಸೊ ಮ್ಯೂ ಆರ್ ಈಸ್ ಗ್ರೇಟರ್ ದ್ಯಾನ್ 1. ಸೊ ಮ್ಯೂ ಆರ್ ಗ್ರೇಟರ್ ದ್ಯಾನ್ 1 ಅಂತ ಆದರೆ ಮ್ಯೂ ಆರ್ ಇಸ್ ಈಕ್ವಲ್ ಟು 1 ಪ್ಲಸ್ ಖೈ. ಸೊ ಹಾಗಾದ್ರೆ ಖೈ ವ್ಯಾಲ್ಯೂ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಈಸ್ ಲೋ ಆ್ಯಂಡ್ positive. And here the very important point, magnetic susceptibility of paramagnetic material is inversely proportional to absolute temperature, and this property is a law, and that is called Curie's law. ಸೊ ಹಾಗಾದ್ರೆ ಏನು ಹೇಳ್ತೀವಿ, ಖೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ನೋಡಿ ಮಕ್ಕಳೇ, ಅಕಾರ್ಡಿಂಗ್ ಟು ದಿಸ್ ಲಾ ದ ಸಸೆಪ್ಟಿಬಿಲಿಟಿ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಖೈ ಎಮ್ ಈಸ್ ಅಥವಾ ಖೈ ಯಾವ ಬೇಕಾದ್ರೂ ಹೇಳ್ಬೋದು, ಖೈ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಖೈ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಬೈ ಟೆಂಪರೇಚರ್. ದಟ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ Curie's constant. So when we plot a graph of 1 by chi as a function of temperature, we get a graph, a straight line graph which passes through origin. So ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ನಮಗೆ ಇಷ್ಟು ಪಾಯಿಂಟ್ ನಾವು ಕಲ್ತಿದ್ದೀವಿ. ಸೊ ದೀಸ್ ಆರ್ ದ ಎಕ್ಸ್ಪ್ಲನೇಷನ್ ಫಾರ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಸೊ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮತ್ತು ಕ್ಯೂರೀಸ್ ಲಾ ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಥಾ ಪ್ರಕಾರ 3 ಮಾರ್ಕ್ಸಿಗೆ ಕೇಳ್ಬೋದು, ಕ್ಯೂರೀಸ್ ಲಾ ಅನ್ನು 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕ್ಯೂರೀಸ್ ಲಾ ಅಂತ ಕೇಳ್ಬೋದು, ಇಲ್ಲ ಸ್ಟೇಟ್ ಕ್ಯೂರೀಸ್ ಲಾ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಡಿಯರ್ ಸ್ಟೂಡೆಂಟ್ಸ್, ಡಯಾಮ್ಯಾಗ್ನೆಟಿಸಮ್ ಮತ್ತು ಪ್ಯಾರಾಮ್ಯಾಗ್ನೆಟಿಸಮ್ ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಪ್ರಾಪರ್ಟಿ ಫೆರೋಮ್ಯಾಗ್ನೆಟಿಸಮ್. Such materials are nothing but we can call it as ferromagnetic materials or ferromagnetic substances. So the substances which are strongly attracted by external field, they are referred as ferromagnetic substances. So ಇಲ್ಲಿ ಏನಪ್ಪ ಅಂದರೆ, the cause for the ferromagnetism is very simple. Actually, as in the case of ಪ್ಯಾರಾಮ್ಯಾಗ್ನೆಟಿಸಮ್, ಫೆರೋಮ್ಯಾಗ್ನೆಟಿಸಮ್ ಸಲ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಪ್ಪ ಅಂದರೆ,
Like paramagnetic materials, atoms or molecules of ferromagnetic materials possess permanent dipole moment. These atoms form a very large number of small effective regions called domains. ಇಲ್ಲಿ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಡೊಮೈನ್. ಒಂದು ಡೊಮೈನ್ ಅಂದರೆ ಏನಪ್ಪ ಅಂತಂದರೆ ಆಟಮ್ಸ್ ಫಾರ್ಮ್ ಎ ವೆರಿ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಇಫೆಕ್ಟಿವ್ ರೀಜನ್ಸ್. ಸಣ್ಣ ರೀಜನ್ನಲ್ಲಿ ಒಂದಷ್ಟು ಆಟಮ್ಸ್ಗಳಿರುತ್ತೆ. ಹಾಗಾದರೆ ಎಷ್ಟು ಸಣ್ಣ ರೀಜನ್ನು? ಒಂದು ಡೊಮೈನ್ ಈಸ್ ಅಬೌಟ್ in the order of 1 millimeter, and each domain consists of 10 power 11 atoms. ಸೊ ಹಾಗಾಗಿ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಡೊಮೈನ್ಸ್. ಸೊ ನೋಡಿ, ಈಗ ಎಕ್ಸ್ಟರ್ನಲ್ ಫೀಲ್ಡ್ ನೋಡಿ ಇಷ್ಟು ಸಿಂಪಲ್ ಆಗಿದೆ ಅಂದರೆ ಈಚ್ ಡೊಮೈನ್ಗೆ ಒಂದು ನೆಟ್ ಮ್ಯಾಗ್ನೆಟೈಸೇಷನ್ ಇದೆ. ಅಲ್ಲಿ ನಮಗೆ ಆ್ಯರೋ ಮಾರ್ಕ್ನಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾದರೆ in the absence of net magnetic field ಅಥವಾ in the absence of external magnetic field, the dipole moment of these domains, they randomly oriented, and hence net dipole moment is 0. They cancelled out. ಹಾಗಾದರೆ ಅದೇ ಫಿಗರ್ 3C.5 ಬಿ ನೋಡಿ, ಇನ್ ದ ಪ್ರೆಸೆನ್ಸ್ ಆಫ್, ಯಾವಾಗ ನಾವು ಎಕ್ಸ್ಟರ್ನಲ್ ಫೀಲ್ಡ್ನ ಅಪ್ಲೈ ಮಾಡ್ತೀವಿ ಆವಾಗ ಈ ಡೊಮೈನ್ಗಳು ಒಂದಕ್ಕೊಂದು ಅಲೈನ್ ಆಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ನೋಡಿ, ಈಗ ಡೊಮೈನ್ ಅಂತಂದರೆ ಒಂದು ಸಿಂಗಲ್ ಆಟಮ್ ಅಲ್ಲ, ಅರೌಂಡ್ 10 power 11 ಆಟಮ್. ಸೊ ಹಾಗಾದರೆ ಅಲ್ಲಿ ಡೈಪೋಲ್ ಮೂಮೆಂಟ್ ಜಾಸ್ತಿ ಇರುತ್ತೆ, ಅವುಗಳ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುತ್ತೆ. ದ ಡೈರೆಕ್ಷನ್ ಆಫ್ ದ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಆಲ್ ದ ಡೊಮೈನ್ಸ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಸೊ ಹಾಗಾದರೆ ಫೀಲ್ಡ್ಗಳು ಪ್ಯಾರಲಲ್ ಆಯಿತು, ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಮೂಮೆಂಟ್ಸ ಜಾಸ್ತಿ ಇದೆ. ಬಿಕಾಸ್ ಆಫ್ ದಿಸ್ ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಫೀಲ್ಡ್ಸ್. ನಾನು ಆವಾಗಲೇ ಹೇಳಿದೆ, ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್, ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಮೂಮೆಂಟ್, ಈ ಮೂರು ಕ್ಯಾರೆಕ್ಟರೈಸ್ ಮಾಡುತ್ತೆ ಆ ಒಂದು ಮಟೀರಿಯಲ್ಲು ಪ್ಯಾರಾಮ್ಯಾಗ್ನೆಟಿಕ್ಕೋ, ಡಯಾಮ್ಯಾಗ್ನೆಟಿಕ್ಕೋ ಇಲ್ಲ ಫೆರೋಮ್ಯಾಗ್ನೆಟಿಕ್ಕೋ ಅಂತ. ಸೊ ಇಲ್ಲಿ ಈ ಒಂದು ಕೇಸಲ್ಲಿ ನಮಗೆ ಅರ್ಥ ಮಾಡ್ಕೊಂಡ್ವಿ ದ ಮೇನ್ ಕಾಸ್ ಫಾರ್ ದ ಫೆರೋಮ್ಯಾಗ್ನೆಟಿಸಮ್. ಓಕೆ, ನಾವು ಸಿಂಪಲಾಗಿ ಹೇಳಿದೀವಿ, ಇಲ್ಲಿ B0 ಅಂತ ಒಂದು ವ್ಯಾಲ್ಯೂ ಕೊಟ್ಟಿದ್ದೀವಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ. ವೆನ್ ಎಕ್ಸ್ಟರ್ನಲ್ ಫೀಲ್ಡ್ ಈಸ್ ಅಪ್ಲೈಡ್, ದೆನ್ ದೀಸ್ ಡೈಪೋಲ್ಸ್ orient themselves in the direction of B0 and simultaneously the domain oriented in the direction of B0 grow in size. Thus results in the magnetization of ferromagnetic materials. ಸೊ ತುಂಬ ಸಿಂಪಲ್ಲಾಗಿ ನಮಗೆ ಫೆರೋಮ್ಯಾಗ್ನೆಟಿಸಮ್ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಹಾಗಾದರೆ ಬನ್ನಿ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಸಮ್ ನೋಡೋಣ. ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಎಕ್ಸ್ಟರ್ನಲ್ ಫೀಲ್ಡ್. ಆಬ್ವಿಯಸ್ಲಿ ಯಾಕೆ ಅಂತ ಗೊತ್ತಾಯಿತು. ಆ್ಯಂಡ್ ನಾವು ಇನ್ ದ ನಾನ್ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಮೂವ್ ಫ್ರಮ್ ವೀಕರ್ ಟು ಸ್ಟ್ರಾಂಗರ್ ರೀಜನ್ ಆಫ್ ದ field. And when the ferromagnetic substance is placed in magnetic field, the lines of force inside the material are greater than that of air. So ಬರೀ ಗ್ರೇಟರ್ ಅಲ್ಲ, ಹೆವಿಲಿ ಗ್ರೇಟರ್ ಅಂತ ನಾವು ಹೇಳ್ಬೋದು ಅಥವಾ ಹೈಲಿ ಗ್ರೇಟರ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಒಂದು ಡಯಾಗ್ರಾಮ್ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸೊ ಹಾಗಾದ್ರೆ ಇದು ಏನು ಹೇಳುತ್ತಪ್ಪ ಅಂದರೆ, ದ ವ್ಯಾಲ್ಯೂ ಆಫ್ ಮ್ಯೂ ಅಂತ ಏನಿದೆ ದಟ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಮ್ಯೂ ನಾಟ್. ಸೊ ಮ್ಯೂ ಬೈ ಮ್ಯೂ ನಾಟ್ ಏನಾಗುತ್ತೆ, ಮ್ಯೂ ಆರ್ ರಿಲೇಟಿವ್ ಪರ್ಮಿಯಬಿಲಿಟಿ. ಸೊ ರಿಲೇಟಿವ್ ಪರ್ಮಿಯಬಿಲಿಟಿ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಯೂನಿಟಿ. ಎಕ್ಸಾಂಪಲ್ ನೋಡಿದ್ವಿ ಸಾಫ್ಟ್ ಐರನ್ ಅಂತ, ಅದಕ್ಕೆ ಖೈ ವ್ಯಾಲ್ಯೂ 8000 ಇತ್ತು. ಸೊ ಹಾಗಾಗಿ 1 + ಖೈ ಅಂತ ಹೇಳಿದ್ರೆ ಮ್ಯೂ ಆರ್. ಸೊ ಮ್ಯೂ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ 1. ಆ್ಯಂಡ್ ನಾವು
Obviously, the magnetic susceptibility is high and positive. And now, very important ಏನಪ್ಪ ಅಂದರೆ the temperature. As the temperature of the ferromagnetic material increases, the susceptibility decreases very slowly. ಇದು ನಮಗೆ ಇಂಪಾರ್ಟೆಂಟ್. ಹಾಗೆ at a high particular temperature, ferromagnetic material becomes paramagnetic. The temperature at which the ferromagnetic substance becomes paramagnetic is called Curie temperature. For example, for iron, the Curie temperature is 1043 Kelvin. ಸೊ ಯಾಕಪ್ಪ ಹೀಗಾಗತ್ತೆ? ಯಾಕೆ ಅಂತಂದರೆ ಡ್ಯೂ ಟು ದ ಡಿಸ್ಇಂಟೆಗ್ರೇಷನ್ ಆಫ್ ದ ಡೊಮೇನ್ಸ್. ಸೊ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ದ ಸಸೆಪ್ಟಿಬಿಲಿಟಿ ಆಫ್ ದ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇನ್ paramagnetic phase is inversely proportional to excess temperature above critical temperature. So, if Tc is the critical temperature and T is the absolute temperature, then T minus Tc is nothing but excess temperature above critical temperature. And it is found that the value of chi, the paramagnetic the magnetic susceptibility is inversely proportional to T minus Tc, or chi is equal to C divided by T minus Tc. Actually, this C is nothing but Curie's constant, but this law ಏನು ಹೇಳ್ತಾ ಇದ್ದೀವಿ, the susceptibility in paramagnetic phase is inversely proportional to excess temperature above critical temperature. This law is nothing but Curie-Weiss law. ಸೊ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಲ್ಲಿ ನಾವು ಕ್ಯೂರೀಸ್ ಲಾ ನೋಡಿದ್ವಿ, ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ, ಕ್ಯೂರಿ-ವೀಸ್ ಲಾ. ಸೊ ಹಾಗಾದರೆ ಬೇರೆ ಬೇರೆ ಮಟೀರಿಯಲ್ಗಳಿಗೆ ಬೇರೆ ಬೇರೆ ಕ್ಯೂರಿ ಟೆಂಪ್ರೇಚರ್ ಇರುತ್ತೆ. ನೋಡಿ ಮಕ್ಕಳೇ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೋಬಾಲ್ಟ್ಗೆ 1394 ಕೆಲ್ವಿನ್, ಐರನ್ಗೆ 1043 ಕೆಲ್ವಿನ್, ಹಾಗೆ ಬೇರೆ ಬೇರೆ ಮಟೀರಿಯಲ್ಗೆ ಬೇರೆ ಬೇರೆ ಕ್ಯೂರಿ ಟೆಂಪ್ರೇಚರ್ ಇರುತ್ತೆ. ನೋಡಿ ಇಲ್ಲಿ ಅದೇ ರೀಸನ್ನ ಕೊಟ್ಟಿದ್ದಾನೆ. ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಶೋ ಚೇಂಜ್ ಇನ್ ಬಿಹೇವಿಯರ್ ವಿತ್ ಚೇಂಜ್ ಇನ್ ಟೆಂಪರೇಚರ್. ಆನ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್, ಮ್ಯಾಗ್ನೆಟೈಸೇಷನ್ ಡಿಕ್ರೀಸಸ್. At a particular temperature, ferromagnetic materials change to paramagnetic material. This temperature is called Curie temperature. The change is in behavior is due to disintegration of domain structure. ಡೊಮೈನ್ ಸ್ಟ್ರಕ್ಚರ್ ಡಿಓರೆಂಟ್ ಆಗುತ್ತೆ ಅಥವಾ ಡಿಸ್ಇಂಟೆಗ್ರೇಟ್ ಆಗುತ್ತೆ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದಾಗೆ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಇನ್ನೊಂದು ಪಾಯಿಂಟ್ ಇದೆ, ಏನಪ್ಪ ಅಂತಂದರೆ ಇವಾಗ ನಮಗೆ ಗೊತ್ತಾಗಿದ್ದು ಡೊಮೈನ್ಗಳಿರ್ತದೆ. ಆಬ್ಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಆ ಡೊಮೈನ್ಗಳ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಏನಿದೆ ಅದು ಬೇರೆ ಬೇರೆ ಡೈರೆಕ್ಷನ್ ಓರಿಯೆಂಟ್ ಆಗಿರುತ್ತೆ. ಸೊ ದಟ್ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ 0 ಆಗಿರುತ್ತೆ. ಯಾವಾಗ ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡ್ತೀವಿ ಆವಾಗ ಒಂದು ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಮೊಮೆಂಟ್ ಸಿಗುತ್ತೆ, ಅದು ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡಲ್ಲಿ ಅಲೈನ್ ಆಗುತ್ತೆ. ಸೊ ಇವಾಗ ವೆನ್ ದ ಎಕ್ಸ್ಟರ್ನಲ್ ಫೀಲ್ಡ್ ಈಸ್ ರಿಮೂವ್ಡ್, ದೆನ್ ಇನ್ ಸಮ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ದ ಮ್ಯಾಗ್ನೆಟೈಸೇಷನ್ ಪರ್ಸಿಸ್ಟ್ ಅಥವಾ ರಿಟೈನ್ಸ್ ಅಂತ ಹೇಳ್ಬೋದು. ಸಚ್ ಮಟೀರಿಯಲ್ಸ್ ಆರ್ ಕಾಲ್ಡ್ ಹಾರ್ಡ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಥವಾ ಹಾರ್ಡ್ ಫೆರೋಮ್ಯಾಗ್ನೆಟ್ಸ್. ಫಾರ್ ಎಕ್ಸಾಂಪಲ್ ಕಾಪರ್, ಅಲ್ಯೂಮಿನಿಯಂ, ಕೋಬಾಲ್ಟ್, ನಿಕೋ ಅಂದರೆ ಅಲ್ಯೂಮಿನಿಯಂ, ನಿಕ್ಕರ್ ಮತ್ತು ಕಾಬಾಲ್ಟ್ ಸೇರಿಸಿದ್ದು. ನೆಕ್ಸ್ಟ್ ದ ಮಟೀರಿಯಲ್ಸ್ ವಿಚ್ ಅಥವಾ ದ ಮಟೀರಿಯಲ್ಸ್ ಹೂಸ್ ಮ್ಯಾಗ್ನೆಟೈಸೇಷನ್ ಡಿಸ್ಅಪಿಯರ್ಸ್ when external magnetic field is removed are nothing but soft magnetic materials or soft ferromagnets. Iron, gadolinium, so ಅದರ atomic number 64 ಇದೆ. Nickel, so these are the examples for soft ferromagnets. ಸೊ ಫೆರೋಮ್ಯಾಗ್ನೆಟ್ಸ್ಗೆ ಎಕ್ಸಾಂಪಲ್ ಕೇಳಿದ್ರೆ ಯಾವ್ದು ಬೇಕಾದ್ರೂ ಬರೀಬಹುದು. ಸೊ ಇದು ನಮಗೆ
ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೆ. ಇವೆರಡು ಯಾಕೆ ಬೇಕಪ್ಪ ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ಬೇಕಾಗತ್ತೆ. ಓಕೆ, ಸೊ ನಮಗೆ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ತುಂಬ ಸಿಂಪಲ್ಲಾಗಿ ಪ್ರಾಪರ್ಟೀಸ್ಗಳ ಬಗ್ಗೆ, ಅವು ಯಾಕೆ ಆ ಥರ ಬಿಹೇವ್ ಮಾಡುತ್ತೆ ಅಂತ. ಸೊ ಇನ್ನೇನಾದ್ರು ಡೌಟ್ಸ್ ಇದ್ದರೆ ನೀವು ಯಾವತ್ತಾದರೂ ಇಲ್ಲ ಗ್ರೂಪಲ್ಲಿ ಹಾಕ್ಬೋದು. ಥ್ಯಾಂಕ್ ಯು. ಓಕೆ ಮಕ್ಕಳೇ, ನಮ್ಮ ಮುಂದಿನ ಕಾನ್ಸೆಪ್ಟ್ ಇಸ್ ವೆರಿ ಸಿಂಪಲ್, ಹಿಸ್ಟರೆಸಿಸ್. ಇಟ್ಸ್ ಎ ನ್ಯೂ ವರ್ಡ್, ಹಿಸ್ಟರೆಸಿಸ್. ಅಂದರೆ ಮೀನಿಂಗ್ ವೆರಿ ಸಿಂಪಲ್, ಲ್ಯಾಗಿಂಗ್ ಬಿಹೈಂಡ್ ಅಂತ. ಹಾಗಾದರೆ ಯಾರ ಹಿಂದೆ ಬೀಳ್ತಾರೆ, ಯಾರು ಹಿಂದೆ ಬೀಳ್ತಾರೆ, ಬನ್ನಿ ನೋಡೋಣ. The hysteresis is very simple. The lagging of magnetic field or magnetization behind magnetic intensity when a ferromagnetic substance is taken through a cycle of magnetization is nothing but hysteresis. I repeat, the lagging of B ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಆರ್ ಎಮ್ ಅಂದರೆ ಮ್ಯಾಗ್ನೆಟೈಸೇಷನ್, ಬಿಹೈಂಡ್ ಹೆಚ್ ಅಂದರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿಯ ಹಿಂದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟೈಸೇಷನ್ ಬೀಳುತ್ತೆ. ಸೊ ಇದಕ್ಕೆ ನಾವು ಅವೆರಡನ್ನ ಕಂಪೇರ್ ಮಾಡಿದಾಗ ಬಿ ಹೆಚ್ನ ಹಿಂದಿರುತ್ತೆ. ಸೊ ದಟ್ ಲ್ಯಾಗಿಂಗ್ ಆಫ್ ಬಿ ಓವರ್ ಹೆಚ್ ಅಥವಾ ಲ್ಯಾಗಿಂಗ್ ಆಫ್ ಬಿ ಬಿಹೈಂಡ್ ಹೆಚ್ ಅಂತ ಹೇಳ್ತೀವಿ. ದಟ್ ಈಸ್ ಸಮಥಿಂಗ್ ಬಟ್ ಯಾರಿಗೆ ಅದು, ಫಾರ್ ಎ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಯಾವಾಗ, ವೆನ್ ಇಟ್ ಈಸ್ ಟೇಕನ್ ಥ್ರೂ ಎ ಸೈಕಲ್ ಆಫ್ ಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟೈಸ್ ಮಾಡಿ ಮತ್ತೆ ಡಿಮ್ಯಾಗ್ನೆಟೈಸ್ ಮಾಡೋದು ಒಂದು ಸೈಕಲ್ ಅದು. ಸೊ ಹಾಗಾಗಿ ಇನಿಷಿಯಲ್ ಆಗಿ ಏನಪ್ಪ ಅಂದರೆ ಒಂದು ಅನ್ಮ್ಯಾಗ್ನೆಟೈಸ್ಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ನಾವೀಗ ಫಿಗರ್ನ ನೋಡ್ತಾ ಇದ್ದೀವಿ. ಫಿಗರ್ 3C.6 ನಿಮಗೆ ಇಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ, ದೊಡ್ಡದಾಗಿ ಕಾಣ್ತಾ ಇದೆ ಅನ್ಕೋತೀನಿ. ಸೊ ನಾವು ಎಕ್ಸ್ ಆ್ಯಕ್ಸಿಸ್ನಲ್ಲಿ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ತಗೊಂಡಿದ್ದೀವಿ ಇನ್ ಆಂಪಿಯರ್ ಪರ್ ಮೀಟರ್, ಆ್ಯಂಡ್ ವೈ ಆ್ಯಕ್ಸಿಸ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಂಡಿದ್ದೀವಿ ಇನ್ ಟೆಸ್ಲಾದಲ್ಲಿ. ಸೊ ನಾವೊಂದು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಒಂದು ಸೊಲೆನಾಯ್ಡ್ ತೊಗೊಳ್ಳೋಣ. ಆ ಸೊಲೆನಾಯ್ಡಲ್ಲಿ ಕರೆಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಸೊ ಕರೆಂಟ್ ಇನ್ಕ್ರೀಸ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಈಕ್ವಲ್ ಟು μNI. ಬಟ್ NI ಅಂದರೆ ಹೆಚ್. ಸೊ ಕರೆಂಟ್ನ ಇನ್ಕ್ರೀಸ್ ಮಾಡ್ತಾ ಹೋದರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡ್ತಾ ಹೋದ ಹಾಗೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಒಂದು ಸೊಲೆನಾಯ್ಡ್ ತೊಗೊಂಡಿದ್ದೀವಿ. ಹಾಗೆ ನಾವು ಈ ಕಡೆ ಗ್ರಾಫ್ನ ಪ್ಲಾಟ್ ಮಾಡ್ಕೋತೀವಿ. ಐ ರಿಪೀಟ್, ಎಕ್ಸ್ ಆ್ಯಕ್ಸಿಸ್ನಲ್ಲಿ ಹೆಚ್, ವೈ ಆ್ಯಕ್ಸಿಸ್ನಲ್ಲಿ ಬಿ. ಕರೆಂಟ್ ಜಾಸ್ತಿ ಆಗ್ತಾ ಹೋದರೆ ಅಥವಾ ಕರೆಂಟ್ನ ವೇರಿ ಮಾಡ್ತಾ ಹೋದರೆ ಬಿ ವೇರಿ ಆಗ್ತಾ ಹೋಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಸೊ ಇನಿಷಿಯಲಿ ದ ಮಟೀರಿಯಲ್ ಈಸ್ ಅನ್ಮ್ಯಾಗ್ನೆಟೈಸ್ಡ್. ಸೊ ದ ಪಾಯಿಂಟ್ O ಆರಿಜಿನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ವೆನ್ ಹೆಚ್ ಈಕ್ವಲ್ ಟು 0, ಬಿ ಈಕ್ವಲ್ ಟು 0. ಸೊ ಅದರ ಪಾಯಿಂಟ್ O ರೆಪ್ರೆಸೆಂಟ್ ಆಗ್ತಿದೆ. ನಾವು ವಿ ಇನ್ಕ್ರೀಸ್ ದ ಕರೆಂಟ್ ಇನ್ ದ ಸೊಲೆನಾಯ್ಡ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಂದು ಡೈರೆಕ್ಷನಲ್ಲಿ ಕರೆಂಟ್ನ ಜಾಸ್ತಿ ಮಾಡ್ತಾ ಹೋಗೋಣ. ಸೊ ನಾನು O ಇಂದ OA ಕಡೆ ಹೋಗ್ತಾ ಇದ್ದೀನಿ. ಹಾಗಾಗಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಮಟೀರಿಯಲ್ ಆಲ್ಸೋ ರೈಸಸ್ ಆ್ಯಂಡ್ ಸ್ಯಾಚುರೇಟ್ಸ್ ಆ್ಯಸ್ ಡಿಪಿಕ್ಟೆಡ್ ಇನ್ ದ ಕರ್ವ್ OA. ಈಗ ನೋಡಿ, ಇಲ್ಲಿ OA ನಮಗೆ ಕಾಣ್ತಾ ಇದೆ. ಸೊ ಹಾಗೆ ಹೋಗಿ ಪಾಯಿಂಟ್ A ಅಲ್ಲಿ ಬಂದು ನಿಲ್ತ್ಕೊಳುತ್ತೆ. ಅಂದರೆ ಅಲ್ಲಿ ತನಕ ಮ್ಯಾಗ್ನೆಟಿಕ್ ಫೀಲ್ಡ್ ರೈಸ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ದ ಬಿಹೇವಿಯರ್ ಆ್ಯಂಡ್ ದಿಸ್ ಬಿಹೇವಿಯರ್ ರೆಪ್ರೆಸೆಂಟ್ಸ್ ದ ಅಲೈನ್ಮೆಂಟ್ ಆ್ಯಂಡ್ ಮರ್ಜರ್ ಆಫ್ ಡೊಮೈನ್ಸ್ ಅಂಟಿಲ್ ನೋ ಫರ್ದರ್ ಎನ್ಹಾನ್ಸ್ಮೆಂಟ್ ಈಸ್ ಪಾಸಿಬಲ್ ಬಿಯಾಂಡ್ ದಿಸ್. ಅಂದರೆ ಸ್ಯಾಚುರೇಷನ್ ಲೆವೆಲಿಗೆ ಹೋಯಿತು. ಸಪೋಸ್ ಇಫ್ ಯು ಕನ್ಸಿಡರ್ ಒಂದು 100 ಡೊಮೈನ್ಗಳಿತ್ತು ಅಂತಂದರೆ ಆ 100 ಡೊಮೈನ್ಗಳು ಅಲೈನ್ಮೆಂಟ್ ಆಗೋಯ್ತು. ಓಕೆ, ಮರ್ಜ್ ಆಗಿ ಅಲೈನ್ಮೆಂಟ್ ಆಗೋಯ್ತು. ಇನ್ನು ಮುಂದೆ ಕರೆಂಟ್ ರೈಸ್ ಮಾಡಿದ್ರು ಏನು ಯೂಸ್ ಇಲ್ಲ. ಹಾಗೆ ನಾವೇನು ಮಾಡಬೇಕೀಗ, ಕರೆಂಟ್ನ ಕಡಿಮೆ ಮಾಡ್ತಾ ಬರಬೇಕು.
Now if we decrease the solenoid current till H becomes 0, ಸೊ ಇವಾಗ ಏನು ಮಾಡ್ತೀವಿ, ಕರೆಂಟ್ನ ಡಿಕ್ರೀಸ್ ಮಾಡ್ತಾ ಬರ್ತೀವಿ, ಸೊ ದಟ್ ಕರೆಂಟ್ ಬಿಕಮ್ಸ್ 0. ಅಂದರೆ H is equal to NI, I 0 ಆಯಿತು ಅಂದರೆ H 0 ಆಯಿತು. ಸೊ H 0 ಆಗೋ ತನಕ ನಾವು ಕರೆಂಟ್ನ ಡಿಕ್ರೀಸ್ ಮಾಡ್ತಾ ಬರ್ತೀವಿ. ಆದರೆ ನೋಡಿ, ಈಗ ಕರ್ವ್ ಎ ಟು ಬಿ ಆ ಒಂದು ಪಾತ್ನಲ್ಲಿ ಏನಾಗ್ತಾ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಮೊದಲು ಯಾವ ಪಾತಲ್ಲಿ ಬಂದ್ವಿ ಆ ಪಾತ್ನಲ್ಲಿ ಬರೋಲ್ಲ. ಯಾಕಪ್ಪ ಅಂತಂದರೆ ಗೊತ್ತಾಗುತ್ತೆ ನೋಡಿ, ದೇರ್ ಈಸ್ ಸ್ಟಿಲ್ ಸಮ್ ಮ್ಯಾಗ್ನೆಟೈಸೇಷನ್ ಈಸ್ ಲೆಫ್ಟ್ ಇನ್ ದ ಮೆಟೀರಿಯಲ್. ಅಂದರೆ ಇನಿಷಿಯಲಿ 100 ಡೊಮೈನ್ ತೊಗೊಂಡಿದ್ವಿ ನಾವು, ಈಗ 100 ಅಲ್ಲ, ಅಷ್ಟು ಡೊಮೈನು ಮತ್ತೆ ಡಿಅಲೈನ್ಮೆಂಟ್ ಆಗಿಲ್ಲ. ಸೊ ಒಂದಷ್ಟು ಉಳ್ಕೊಂಡಿದೆ, ಸಮ್ 25 ಡೊಮೈನ್ಸ್ ಆರ್ ಲೆಫ್ಟ್. ಇವಾಗೇನಾಗುತ್ತೆ, ಬಿಕಾಸ್ ಆಫ್ ದೀಸ್ ಡೊಮೈನ್ಸ್ ದೇರ್ ಈಸ್ ಸಮ್ ಮ್ಯಾಗ್ನೆಟೈಸೇಷನ್ ರಿಮೇನ್ಸ್. ಸೊ ಹಾಗಾದರೆ ಈವನ್ ದೋ H becomes 0, now B is not equal to 0. ಸೊ ಇಲ್ಲಿ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದರೆ ಅದಕ್ಕೆ ಹೇಳ್ತಾ ಇರೋದು ನೋಡಿ, ಪಾಯಿಂಟ್ ಬಿ ನೋಡಿ ಮಕ್ಕಳ, ಇಲ್ಲಿ ಗೊತ್ತಾಗ್ತಾ ಇದೆ ಪಾಯಿಂಟ್ ಬಿ. ಸೊ ಇಲ್ಲಿ H 0 ಆದರೂ ಸಹ B 0 ಆಗಿಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ, ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಲೆಫ್ಟ್ ಇನ್ ದ ಮೆಟೀರಿಯಲ್ ಈವನ್ ವೆನ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ 0. ದಿಸ್ ಈಸ್ ಕಾಲ್ಡ್ ರಿಟೆಂಟಿವಿಟಿ ಆರ್ ರೆಮನೆನ್ಸ್. ಇಟ್ಸ್ ಆಲ್ಸೋ ಕಾಲ್ಡ್ ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್. ಮ್ಯಾಗ್ನೆಟಿಸಮ್ ಉಳ್ಕೊಂಡಿರೋದು ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್, and the property is nothing but retentivity. So magnetic intensity 0 ಆದರೂ ಮ್ಯಾಗ್ನೆಟಿಕ್ ಫೀಲ್ಡ್ 0 ಆಗಿಲ್ಲ. ಅಂದರೆ ಸಮ್ ಮ್ಯಾಗ್ನೆಟೈಸೇಷನ್ ಇದೆ, ಸಮ್ ಮ್ಯಾಗ್ನೆಟಿಸಮ್ ಇದೆ. ದಟ್ ಇಸ್ ನಥಿಂಗ್ ಬಟ್ ರೆಮನೆನ್ಸ್ ಅಥವಾ ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್. ದ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ರಿಟೆಂಟಿವಿಟಿ. It means that the domains are not completely randomized even though external field has been removed. ಇವಾಗ ಕಂಪ್ಲೀಟ್ ಎಕ್ಸ್ಟರ್ನಲ್ ಫೀಲ್ಡ್ ಅಥವಾ ನಾನು ಕರೆಂಟ್ನ 0 ಮಾಡಿದ್ರೂ ನನಗೆ ಮ್ಯಾಗ್ನೆಟಿಸಮ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇವಾಗ ಏನು ಮಾಡಬೇಕು, ಹಾಗಾದರೆ ಕರೆಂಟ್ನ ಉಲ್ಟಾ ಡೈರೆಕ್ಷನಲ್ಲಿ ಕೊಡೋಣ. ನಾವು ಇನ್ಕ್ರೀಸ್ ದ ಕರೆಂಟ್ ಇನ್ ದ ಸೊಲೆನಾಯ್ಡ್ ಇನ್ ದ ರಿವರ್ಸ್ ಡೈರೆಕ್ಷನ್. ಇವಾಗೇನಾಗುತ್ತೆ, ಹಾಗಾದ್ರೆ ನೋಡಿ, ಈಗ ಬಿ ಟು ಸಿ ಪಾತ್ನಲ್ಲಿ ನಾನು ಬರ್ತಾ ಇದ್ದೀನಿ, ಕರೆಂಟ್ನ ರಿವರ್ಸ್ ಡೈರೆಕ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗಾದರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ರಿವರ್ಸ್ ಆಗಿದೆ. ಸೊ -x ಡೈರೆಕ್ಷನಲ್ಲಿದೆ ಈಗ. ಸೊ ಹಾಗಾಗಿ ಅಲ್ಲೇನಾಗ್ತಾ ಇದೆಯಪ್ಪ ಅಂದರೆ, ನಾವು ಇನ್ಕ್ರೀಸ್ ದ ಕರೆಂಟ್ ಇನ್ ದ ರಿವರ್ಸ್ ಡೈರೆಕ್ಷನ್, ಸರ್ಟನ್ ಡೊಮೈನ್ಸ್ ಆರ್ ಫ್ಲಿಪ್ಡ್ ಸಚ್ ದ್ಯಾಟ್ ಬಿ ರೆಡ್ಯೂಸಸ್ ಟು 0. ಸೊ ವೆಕ್ಟರ್ ಬಿ ಏನಾಗ್ತಿದೆಯಪ್ಪ ಅಂದರೆ, ಆವಾಗ ಏನು ಉಳ್ಕೊಂಡಿತ್ತೋ ಮ್ಯಾಗ್ನೆಟಿಸಮ್, ಅಂದರೆ ನಾನು ಆವಾಗ ಹೇಳಿದ ಹಾಗೆ ಒಂದು 25 ಡೊಮೈನ್ಸ್ ಉಳ್ಕೊಂಡಿದ್ವು, ಅದು ಕರೆಂಟ್ ರಿವರ್ಸ್ ಡೈರೆಕ್ಷನಲ್ಲಿ ಕೊಟ್ಟಾಗ ಫ್ಲಿಪ್ಡ್ ಔಟ್ ಆಯಿತು. ಸೊ ಇವಾಗ ಬಿ ಹ್ಯಾಸ್ ಬಿಕಮ್ 0. ಬಟ್ H ವ್ಯಾಲ್ಯೂ ಏನಾಗಿದೆ, H ಅನ್ನೋದು ಸ್ವಲ್ಪ ಉಳ್ಕೊಂಡಿದೆ. ಸೊ ಹಾಗಾಗಿ ನೋಡಿ, ಈಗ ದಿಸ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಕರ್ವ್ ಬಿ ಸಿ. ಇಲ್ಲಿ 0 ಆಗೋದು ನಮಗೆ ಗೊತ್ತಾಗ್ತಾ ಇದೆ. Now the magnetic intensity at which magnetic induction becomes 0 is called coercivity. ಇಲ್ಲಿ ನಮಗೆ ತುಂಬ ಸಿಂಪಲ್, ದ ವ್ಯಾಲ್ಯೂ ಆಫ್ H ಫಾರ್ ವಿಚ್ B becomes 0, ಅದನ್ನು ನಾವು ನೆನ್ಪಿಟ್ಕೊಳ್ಳೋಣ. ಓಕೆ, ನಾವು ಇನ್ನು ಮುಂದೆ ರಿವರ್ಸ್ ಕರೆಂಟ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಬನ್ನಿ ನೋಡೋಣ. As the reverse current is increased in magnitude, we again obtain saturation. ಮತ್ತೆ ಪಾಯಿಂಟ್ ಡಿ ತನಕ, ಸಿಯಿಂದ ಪಾಯಿಂಟ್ ಡಿ ತನಕ ವೇರಿ ಅಂದರೆ ಮತ್ತೆ ಡೊಮೈನ್ಗಳು ಅಪೋಸಿಟ್ ಡೈರೆಕ್ಷನಲ್ಲಿ ಅಲೈನ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ, ನಾವು ಅಂದರೆ until we get saturation, the point D says saturation. So the curve CD depicts this. Again, when the solenoid current is reduced
then the curve D to E, the magnetic field decreases. Again in the reverse direction ನಾವು ಅದೇ ಕೆಲಸ ಮಾಡಿದ್ದೀವಿ. ಎ ಟು ಬಿ ಏನು ಕೆಲಸ ಮಾಡಿದ್ವೋ ಡಿ ಟು ಇ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಸೊ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಆಗಿದೆ. ಆನ್ ರಿವರ್ಸಿಂಗ್ ದ ಕರೆಂಟ್ ಆ್ಯಂಡ್ ಇನ್ಕ್ರೀಸಿಂಗ್ ಇಟ್ಸ್ ಮ್ಯಾಗ್ನೆಟಿಸಮ್ ಇನ್ಕ್ರೀಸಸ್ ಅಲಾಂಗ್ ಇ ಎ. ಸೊ ಮತ್ತೆ ನಾವು ಏನು ಬಿ ಟು ಡಿ ಏನು ಮಾಡಿದ್ವಿ ಅದೇ ಕೆಲಸ ಇ ಟು ಎ ಆಗ್ತಾ ಇದೆ. ಸೊ ದಿಸ್ ಸೈಕಲ್ ರಿಪೀಟ್ಸ್ ಇಟ್ ಸೆಲ್ಫ್. ಫ್ರಮ್ ದ ಅಬೌವ್ ಡಿಸ್ಕಷನ್ ವಿ ಕ್ಯಾನ್ ಸೇ ದಟ್ ಓ ಎ ಡಸ್ ನಾಟ್ retrace itself as H is reduced. This phenomenon is called hysteresis. ವೆರಿ 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 ಬ್ಯೂಟಿಫುಲ್. ಇವಾಗ ನಮಗೆ ಗೊತ್ತಾಗಿದ್ದೇನಪ್ಪ ಅಂದರೆ ನಾವು ಏನು ಓ ಟು ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಡಿ ಟು ಇ ಮತ್ತು ಇ ಟು ಎ ನೋಡಿದ್ವಿ. ಅಲ್ಲಿ ನಮ್ಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಸೈಕಲ್ ರಿಪೀಟ್ ಆಯಿತು, ಆದರೆ ಪಾತ್ ಏನಾಯ್ತಪ್ಪ ಅದೇ ಪಾತ್ನಲ್ಲಿ ಬಂದಿಲ್ಲ. ಸೊ ಅಲ್ಲಿ ಏನೋ ಒಂದು ಸಮಥಿಂಗ್ ಚೇಂಜ್ ಆಗಿದೆ. ಸೊ ಹಾಗಾಗಿ ದ ಫಿನಾಮಿನನ್ ಆಫ್ ಲ್ಯಾಗಿಂಗ್ ಆಫ್ ಬಿ ಬಿಹೈಂಡ್ ಹೆಚ್ ವೆನ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಈಸ್ ಸಬ್ಜೆಕ್ಟೆಡ್ ಟು ಎ ಸೈಕಲ್ ಆಫ್ ಮ್ಯಾಗ್ನೆಟೈಸೇಷನ್ is called hysteresis. A very very important 3 marks question. Explain hysteresis curve. ತುಂಬ ಸಿಂಪಲ್ ಮಕ್ಕಳೇ. ಒಂದು ಸೊಲೆನಾಯ್ಡ್ ತೊಗೊಂಡ್ವಿ, ಒಂದು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ನಲ್ಲಿ ಇಟ್ಟಿದ್ದೀವಿ. ಸೊ ಹಾಗಾಗಿ ಕರೆಂಟ್ ಸಪ್ಲೈ ಮಾಡ್ತಾ ಹೋದ್ವಿ. ಕರೆಂಟ್ ಜಾಸ್ತಿ ಆಗ್ತಾ ಹೋದಂಗೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಜಾಸ್ತಿ ಆಯಿತು. ಸೊ ದಟ್ ಪ್ರೊಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಸೊ ಇನಿಷಿಯಲಿ ಓ ಇದ್ದಾಗ B0 H0. ಆ್ಯಸ್ ವಿ ಇನ್ಕ್ರೀಸ್ ದ ಹೆಚ್, ಬಿ ಅಪ್ ಟು ಸಮ್ ಸ್ಯಾಚುರೇಷನ್ ಪಾಯಿಂಟ್ ಎ ತನಕ ಹೋಗ್ತಿತ್ತು. ಎಯಿಂದ ಮತ್ತೆ ನಾವು ಕರೆಂಟನ್ನ ರೆಡ್ಯೂಸ್ ಮಾಡ್ತಾ ಬಂದಾಗ ಕಂಪ್ಲೀಟ್ B0 ಆಗಿಲ್ಲ. ಹಾಗಾದರೆ ಫಾರ್ ಸಮ್ ವ್ಯಾಲ್ಯೂ ಆಫ್ ಬಿ ಉಳ್ಕೊಳ್ತು, ಹೆಚ್ 0 ಆದರೂ ಬಿ ಉಳ್ಕೊಳ್ತು ಅಂದರೆ ದಟ್ ಈಸ್ ಕಾಲ್ಡ್ ರೆಸಿಡ್ಯೂವಲ್ ಮ್ಯಾಗ್ನೆಟಿಸಮ್. ಇವಾಗ ನಾವು ರಿವರ್ಸ್ ಮಾಡ್ತೀವಿ ಕರೆಂಟ್ ಡೈರೆಕ್ಷನ್ನ. ಆವಾಗ ಉಳ್ಕೊಂಡಿರೋ ಎಲ್ಲ ಡೊಮೈನ್ಸು ಫ್ಲಿಪ್ಡ್ ಔಟ್ ಆಗ್ತಾ ಬರುತ್ತೆ. ನಾವು ಬಿ ಬಿಕಮ್ 0 ಫಾರ್ ಸಮ್ ವ್ಯಾಲ್ಯೂ ಆಫ್ ಹೆಚ್. ದಟ್ ಈಸ್ ನಥಿಂಗ್ ಬಟ್ ಕೊಯರ್ಸಿವಿಟಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಮತ್ತೆ ನಾವು ಕರೆಂಟ್ನ ರಿವರ್ಸ್ ಡೈರೆಕ್ಷನಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಮತ್ತೆ ಅದು ಸ್ಯಾಚುರೇಷನ್ ರೀಚ್ ಆಗುತ್ತೆ. ಅದು ಪಾಯಿಂಟ್ ಡಿ ಎಲ್ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹಾಗೆ ಮತ್ತೆ ಕಡಿಮೆ ಮಾಡ್ತಾ ಬರ್ತೀವಿ, ಡಿ ಟು ಇ, ಇ ಟು ಎ. ಸೊ ಇಲ್ಲಿ ಏನಾಯ್ತಪ್ಪ ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸಮ್ ಚೇಂಜಸ್ ಹ್ಯಾಸ್ ಅಕ್ಕರ್ಡ್. ಏನೇನು ಆಯಿತು ನೋಡಿ ಬನ್ನಿ. ಫಸ್ಟ್ ಆಫ್ ಆಲ್, the property of ferromagnetic substance to retain magnetization even after making magnetic intensity 0 is called retentivity. The amount of magnetic induction left in the specimen when magnetic intensity is reduced to 0 is called residual magnetism. ಅದೇ ಮೀನಿಂಗ್, residual magnetism or retentivity. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂದರೆ ದ ಪ್ರಾಪರ್ಟಿ ಆಫ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಟು ಗೆಟ್ ಡಿಮ್ಯಾಗ್ನೆಟೈಸ್ಡ್ ಕಂಪ್ಲೀಟ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ರಿವರ್ಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ಕಾಲ್ಡ್ ಕೊಯರ್ಸಿವಿಟಿ. ದ ಅಮೌಂಟ್ ಆಫ್ ರಿವರ್ಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ರಿಕ್ವೈರ್ಡ್ ಟು ರಿಮೂವ್ ದ ರೆಸಿಡ್ಯೂವಲ್ ಮ್ಯಾಗ್ನೆಟಿಸಮ್ ಈಸ್ ಕಾಲ್ಡ್ coercive field or coercivity. It's very 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 important. Retentivity, coercivity ಗೊತ್ತಾಯಿತು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್, ಡ್ಯೂರಿಂಗ್ ದ ಸೈಕಲ್ ಆಫ್ ಮ್ಯಾಗ್ನೆಟೈಸೇಷನ್ ಎ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ ಈಸ್ ಸ್ಪೆಂಟ್ ಇನ್ ಮ್ಯಾಗ್ನೆಟೈಸಿಂಗ್ ಆ್ಯಂಡ್ ಡಿಮ್ಯಾಗ್ನೆಟೈಸಿಂಗ್ ದ ಸ್ಪೆಸಿಮನ್. ದಿಸ್ ಎನರ್ಜಿ ಕ್ಯಾನ್ ನಾಟ್ ಬಿ ರಿಕವರ್ಡ್ ಬಿಕಾಸ್ ಇಟ್ ಅಪಿಯರ್ಸ್ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ ಇನ್ ದ ಮೆಟೀರಿಯಲ್. This is called hysteresis loss. The area of hysteresis curve gives hysteresis loss per cycle per unit volume of the specimen.
ಹಾಗಾದರೆ ಇಲ್ಲಿ ಕೇಳ್ತಕ್ಕಂಥದ್ದು ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಹಿಸ್ಟರೆಸಿಸ್ ಕರ್ವ್? ವೆರಿ ಸಿಂಪಲ್. ಹಿಸ್ಟರೆಸಿಸ್ ಕರ್ವ್ signifies that the hysteresis loss, the area of the hysteresis curve gives the hysteresis loss per cycle per unit volume of the specimen. ಇಲ್ಲಿ ಹಿಸ್ಟರೆಸಿಸ್ ಕರ್ವ್ ಎಕ್ಸ್ಪ್ಲೈನ್ ಮಾಡುವಾಗ ಮೊದಲನೇದಾಗಿ ರಿಟೆಂಟಿವಿಟಿ ಹೇಳ್ಕೋಬೇಕು, ನೆಕ್ಸ್ಟ್ ಕೊಯರ್ಸಿವಿಟಿ ಹೇಳ್ಕೋಬೇಕು, ಅದಾದಮೇಲೆ ಹಿಸ್ಟರೆಸಿಸ್ ಲಾಸನ್ನು ಹೇಳಬೇಕು. ಸೊ ಫೈನಲ್ ಆಗಿ ಇವೆಲ್ಲದರಿಂದ ನಮಗೆ ಹಿಸ್ಟರೆಸಿಸ್ ಡೆಫಿನಿಷನ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ದಟ್ ಈಸ್ ವೈ ದ ಲ್ಯಾಗಿಂಗ್ ಆಫ್ ಬಿ ಬಿಹೈಂಡ್ ಹೆಚ್ ವೆನ್ ಎ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಸ್ ಟೇಕನ್ ಥ್ರೂ ಎ ಸೈಕಲ್ ಆಫ್ ಮ್ಯಾಗ್ನೆಟೈಸೇಷನ್ ಇಸ್ ಕಾಲ್ಡ್ ಹಿಸ್ಟರೆಸಿಸ್ ಅಂತ ಅರ್ಥ ಆಗುತ್ತೆ. ಸೊ ಆ ಒಂದು ಡಿಮ್ಯಾಗ್ನೆಟೈಸ್ ಆದ ಮಟೀರಿಯಲ್ ಅಥವಾ ಅನ್ಮ್ಯಾಗ್ನೆಟೈಸ್ಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸನ್ನು ಮ್ಯಾಗ್ನೆಟೈಸ್ ಮಾಡಿ ಮತ್ತೆ ಡಿಮ್ಯಾಗ್ನೆಟೈಸ್ ಮಾಡಿದಾಗ ಒಂದಷ್ಟು ಎನರ್ಜಿ ಸ್ಪೆಂಟ್ ಆಗುತ್ತೆ, ಅದು ಹಿಸ್ಟರೆಸಿಸ್ ಲಾಸ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ನೋಡಿದಾಗ ಏರಿಯಾ ಏನು ಹೇಳ್ತಾ ಇದೆ ಅದು ಹಿಸ್ಟರೆಸಿಸ್ ಲಾಸ್ ಪರ್ ಸೈಕಲ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಸ್ಪೆಸಿಮನ್ ಅಂತ ಹೇಳಿದ್ವಿ. ಹಾಗಾದರೆ ಆ ಏರಿಯಾ ಕಡಿಮೆ ಇದ್ದರೆ ಕಡಿಮೆ ಹಿಸ್ಟರೆಸಿಸ್ ಲಾಸ್, ಏರಿಯಾ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ ಹಿಸ್ಟರೆಸಿಸ್ ಲಾಸ್ ಅಂತ ಹೇಳ್ತೀವಿ. ಸೊ ಹೈ ಕೊಯರ್ಸಿವಿಟಿ ಅಥವಾ ಹೈ ರಿಟೆಂಟಿವಿಟಿ, ಲೋ ಕೊಯರ್ಸಿವಿಟಿ, ಲೋ ರಿಟೆಂಟಿವಿಟಿ ಇದೆಲ್ಲ ನೋಡಿದಾಗ ನಮಗೆ ಮ್ಯಾಗ್ನೆಟಿಕ್ ಮಟೀರಿಯಲ್ನ ಸ್ಪೆಸಿಫೈ ಮಾಡೋದು ತುಂಬ ಈಸಿ ಆಗುತ್ತೆ. ಮ್ಯಾಗ್ನೆಟ್ನ ಪ್ರಿಪೇರ್ ಮಾಡುವಾಗ, ಪರ್ಮನೆಂಟ್ ಮ್ಯಾಗ್ನೆಟ್ಗಳನ್ನು ಪ್ರಿಪೇರ್ ಮಾಡುವಾಗ ನಮಗೆ ಗೊತ್ತಾಗೋದು ಅದೇ ಪಾಯಿಂಟ್ಸು. ನಮಗೆ ಕೊಯರ್ಸಿವಿಟಿ ಹೇಗಿರಬೇಕು, ರಿಟೆಂಟಿವಿಟಿ ಹೇಗಿರಬೇಕು, ಅದರ ಮೇಲೆ ಮ್ಯಾಗ್ನೆಟ್ಸ್ಗಳನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಥ್ಯಾಂಕ್ ಯು. ಮಕ್ಕಳೇ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ನ ಕೊನೆಯ ಕಾನ್ಸೆಪ್ಟ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಸೊ ಏನಪ್ಪ ಇದು? ಸಬ್ಸ್ಟೆನ್ಸಸ್ ವಿಚ್ ರಿಟೈನ್ ಫೆರೋಮ್ಯಾಗ್ನೆಟಿಕ್ ಪ್ರಾಪರ್ಟಿ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆರ್ ಕಾಲ್ಡ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಅದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಏನಿದೆ ಅದು ತುಂಬ ಜಾಸ್ತಿ ಹೊತ್ತಿರುತ್ತೆ ಅಥವಾ ದಿನ ಇರುತ್ತೆ ಅಂತ ಹೇಳ್ಬೋದು, ಟೈಮ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದು ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಸೊ ಹೇಗೆ ಪರ್ಮನೆಂಟ್ ಮ್ಯಾಗ್ನೆಟ್ಗಳನ್ನು ಮಾಡೋದು? ಹೇಗಪ್ಪ ಅಂದರೆ ದೆರ್ ಆರ್ ಸಮ್ ಮೆಥಡ್ಸ್. ವೆನ್ an iron rod held in magnetic north and south direction is hammered repeatedly, it becomes a permanent magnet. ಸೊ ಇದು ಇಂಗ್ಲೆಂಡ್ನಲ್ಲಿ ಹಳೆಯ ಕಾಲದಲ್ಲಿದ್ದಂತಹ ಒಂದು ಮೆಥಡ್. ಫೋರ್ಜಿಂಗ್ ಮಾಡ್ತಿದ್ರು. ಸೊ ಹೇಗಪ್ಪ ಅಂದರೆ ಒಂದು ಐರನ್ ರಾಡ್ ತಗೊಂಡ್ಬಿಟ್ಟು ಮ್ಯಾಗ್ನೆಟಿಕ್ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನಲ್ಲಿ ಇಟ್ಬಿಟ್ಟು ಸರಿಯಾಗಿ ಸುತ್ತಿಯಲ್ಲಿ ಬಡ ಹೊಡಿತಿದ್ರು. ಆವಾಗೇನಾಗ್ತಿತ್ತು, ಸೊ ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಇಟ್ಟು ಹ್ಯಾಮರ್ ಮಾಡಿದ್ರಿಂದ ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗ್ತಿತ್ತು. ಇವಾಗ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಏನಪ್ಪ ಅಂತಂದರೆ ದೇರ್ ಆರ್ 2 ಮೆಥಡ್ಸ್ ಆರ್ ಯೂಸ್ಡ್ ಹಿಯರ್. ವೆನ್ ಎ ಸ್ಟೀಲ್ ರಾಡ್ ಈಸ್ ಹಿಟ್ ಬೈ ಅ ಬಾರ್ ಮ್ಯಾಗ್ನೆಟ್ ರಿಪೀಟೆಡ್ಲಿ ಇಟ್ ಬಿಕಮ್ಸ್ ಪರ್ಮನೆಂಟ್ ಮ್ಯಾಗ್ನೆಟ್. ಆ್ಯಂಡ್ the convenient method is the third one. When a ferromagnetic rod is placed in a solenoid carrying current, the rod gets magnetized because of the magnetic field, external field. So ಸೊಲೆನಾಯ್ಡಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ ಅಥವಾ ಕ್ರಿಯೇಟ್ ಆಗುತ್ತೆ. ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿಂದ ತುಂಬ ಈಸಿಯಾಗಿ ಇದನ್ನು ಮ್ಯಾಗ್ನೆಟೈಸ್ ಮಾಡ್ಬೋದು. ಸೊ ಹಾಗಾದರೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ಯಾವ ಪ್ರಾಪರ್ಟಿಗಳಿರಬೇಕು? ಏನಪ್ಪ ಅಂದರೆ ದ ಮಟೀರಿಯಲ್ಸ್ ಶುಡ್ ಹ್ಯಾವ್ ಹೈ ಪರ್ಮಿಯಬಿಲಿಟಿ. ಯಾಕೆ? ಮ್ಯೂ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಮ್ಯೂ ನಾಟ್ ಅಥವಾ ವೆರಿ ಮಚ್ ಗ್ರೇಟರ್ ದ್ಯಾನ್ ಮ್ಯೂ ನಾಟ್. ಹೈ ರಿಟೆಂಟಿವಿಟಿ ಯಾಕಪ್ಪ ಅಂದರೆ ಸೋ ದಟ್ ದ ಮ್ಯಾಗ್ನೆಟ್ ಈಸ್ ಸ್ಟ್ರಾಂಗ್. ರಿಟೆಂಟಿವಿಟಿ ಸ್ಟ್ರಾಂಗ್ ಇದೆ ಅಂದರೆ ರೆಸಿಡ್ಯುವಲ್ ಮ್ಯಾಗ್ನೆಟಿಸಮ್ ಸ್ಟ್ರಾಂಗ್ ಇದೆ ಅಂತ ಅರ್ಥ.
ಸೊ ನಾವು ಗ್ರಾಫಲ್ಲಿ ನೋಡಿದಾಗ ಯಾವುದಕ್ಕೆ ಯಾವ ವ್ಯಾಲ್ಯೂಗೆ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಜಾಸ್ತಿ ಇದ್ದರೆ ಏನಾಗ್ತೈತಪ್ಪ ಅಂದರೆ ರಿವರ್ಸ್ ಫೀಲ್ಡ್ ಅಪ್ಲೈ ಮಾಡೋದು ಸಮಸ್ಯೆ ಆಗಲ್ಲ ಅಂತ ಅರ್ಥ. ನೆಕ್ಸ್ಟ್ ಏನಪ್ಪ ಅಂದರೆ ಹೈ ಕೊಯರ್ಸಿವಿಟಿ ಬಿಕಾಸ್ ಯಾಕೆ ಅಂತ ಕೇಳಿದ್ರೆ ಸೊ ದಟ್ ದ ಮ್ಯಾಗ್ನೆಟೈಸೇಷನ್ ಈಸ್ ನಾಟ್ ಲಾಸ್ಟ್ ಈಸಿಲಿ ಬೈ ರಿವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಟೆಂಪರೇಚರ್ ವೇರಿಯೇಷನ್ಸ್ ಆರ್ ಮೈನರ್ ಮೆಕ್ಯಾನಿಕಲ್ ಡ್ಯಾಮೇಜಸ್. ಎಲ್ಲೋ ಮೆಕ್ಯಾನಿಕಲ್ ಡ್ಯಾಮೇಜ್ ಆಯಿತು ಅಥವಾ ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಥವಾ ಎಲ್ಲೋ ಒಂದು ರಿವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು, ಅದರಿಂದ ಮ್ಯಾಗ್ನೆಟೈಸೇಷನ್ ಈಸಿಯಾಗಿ ಲಾಸ್ಟ್ ಆಗಬಾರ್ದು. ಸೊ ಈ 3 ಪ್ರಾಪರ್ಟಿಯನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡ್ರೆ ನಾವು ಪರ್ಮನೆಂಟ್ ಮ್ಯಾಗ್ನೆಟ್ನ ಆರಾಮಾಗಿ ಮಾಡೋಕ್ಕೆ ಸಾಧ್ಯ. ಸೊ ಐ ರಿಪೀಟ್, ಹೈ ಪರ್ಮಿಯಬಿಲಿಟಿ, ಹೈ ಕೊಯರ್ಸಿವಿಟಿ ಆ್ಯಂಡ್ ಹೈ ರಿಟೆಂಟಿವಿಟಿ. ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಸ್ಟೀಲ್, ಅಲ್ನಿಕೋ ಅಂದರೆ ಅಲ್ಯೂಮಿನಿಯಂ, ನಿಕಲ್ ಆ್ಯಂಡ್ ಕೋಬಾಲ್ಟ್, ಆ್ಯಂಡ್ ಕೋಬಾಲ್ಟ್ ಸ್ಟೀಲ್, ಇಟ್ಸ್ ಮೋರ್ ಆಫ್ ಕೋಬಾಲ್ಟ್ ಹಿಯರ್, and Ticonal, it's a form of alnico with copper, iron and titanium. These materials are used to make permanent magnets. ಸೊ ತುಂಬ ಈಸಿಯಾಗಿ ಅರ್ಥ ಆಯಿತು ನಮಗೆ. ಟೆಂಪರೇಚರ್ ವೇರಿಯೇಷನ್ ಇರ್ಬೋದು ಅಥವಾ ಸ್ಮಾಲ್ ಮೆಕ್ಯಾನಿಕಲ್ ಡ್ಯಾಮೇಜಸ್ ಇರ್ಬೋದು, ಇದಕ್ಕೆಲ್ಲ ಯಾವುದೇ ರೀತಿ ಜಗ್ಗಬಾರ್ದು. ಅದು ಪರ್ಮನೆಂಟ್ ಮ್ಯಾಗ್ನೆಟ್ನ ಪ್ರಾಪರ್ಟಿ. ಐ ರಿಪೀಟ್, the materials which retain their property for long time at room temperature are called permanent magnets. They have the following properties and they have many applications, no problem. And now the last one, electromagnets. The materials which show magnetism when electric current is passed through them are called electromagnets. Here, in such materials, magnetism persists as long as the electric current continues. When current is switched off, magnetism is also lost. Electromagnets, ಎಷ್ಟೊತ್ತು ಆ ಒಂದು ಮಟೀರಿಯಲ್ನಲ್ಲಿ ಕರೆಂಟ್ ಪಾಸ್ ಆಗ್ತಿರುತ್ತೆ ಆವಾಗ ಅದು ಮ್ಯಾಗ್ನೆಟಾಗಿ ಆ್ಯಕ್ಟ್ ಮಾಡ್ತಿರುತ್ತೆ. ಕರೆಂಟ್ ಯಾವಾಗ ಸ್ವಿಚ್ ಆಫ್ ಮಾಡ್ತೀವಿ ಆವಾಗ ಅದು ತನ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಇಲ್ಲೇನಪ್ಪ ಅಂತಂದರೆ the electromagnets are having a property like high permeability and low retentivity. ಇಲ್ಲಿ ರಿಟೆಂಟಿವಿಟಿ ಕಡಿಮೆ ಇರಬೇಕು. ಯಾಕಪ್ಪ ಅಂತಂದರೆ ಕರೆಂಟ್ ಆಫ್ ಮಾಡಿದಾಗ ಅದು ತನ್ನ ಮ್ಯಾಗ್ನೆಟಿಕ್ ಫೀಲ್ಡ್ನ ಕಳ್ಕೋಬೇಕು ಈಸಿಯಾಗಿ, ಅಲ್ಲಿ ಉಳ್ಕೋಬಾರ್ದು. ಸೊ ದಟ್ the core of electromagnetics are made with ferromagnetic materials which have high permeability and low retentivity. ಹೈ ಪರ್ಮಿಯಬಿಲಿಟಿ ಎರಡಕ್ಕೂ ಇರಲೇಬೇಕು. ಯಾಕೆಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಇನ್ಸೈಡ್ ದ ಮಟೀರಿಯಲ್ ಔಟ್ಸೈಡ್ ಏರ್ಗಿಂತ ಜಾಸ್ತಿ ಇರಬೇಕು. ಹಾಗೆ ಇಲ್ಲಿ ಲೋ ರಿಟೆಂಟಿವಿಟಿ ಯಾಕಪ್ಪ ಅಂತಂದರೆ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ರೀಸನ್, ಈಸಿಯಾಗಿ ಅದು ಡಿಮ್ಯಾಗ್ನೆಟೈಸ್ ಆಗಬೇಕು. ಆ್ಯಂಡ್ ಸಾಫ್ಟ್ ಐರನ್ ಈಸ್ ಯೂಸ್ಡ್ and it is very suitable for the electromagnets. ಸೊ ಏನಾಗುತ್ತಪ್ಪ ಅಂತಂದರೆ in the cycle of magnetization for long period the material ಏನಾಗುತ್ತೆ ಇಲ್ಲಿ ವೆರಿ ಸಿಂಪಲ್, ಟ್ರಾನ್ಸ್ಫಾರ್ಮರ್ ಮತ್ತು ಟೆಲಿಫೋನ್ ಡಯಾಫ್ರಾಮ್ಸಲ್ಲಿ ಯೂಸ್ ಮಾಡುವಾಗ ಎ ಸಿ ಕರೆಂಟ್ ಹೋಗುತ್ತೆ. ಸೊ ಅದನ್ನು ತಡ್ಕೋಬೇಕಾಗತ್ತೆ. ಹಾಗಾಗಿ ನಮಗಿಲ್ಲಿ ಅಪ್ಲಿಕೇಶನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ the very important applications of electromagnets are nothing but electric bells, loudspeakers, and they are used in cranes to lift heavy machines or steel etc. So I repeat, electric bells ಗಳಲ್ಲಿ ಯೂಸ್ ಮಾಡ್ತೀವಿ, ಸೊ ಲೌಡ್ ಸ್ಪೀಕರ್ಗಳಲ್ಲಿ ಯೂಸ್ ಮಾಡ್ತೀವಿ, ಆ್ಯಂಡ್ ಕ್ರೇನ್ಸ್ಗಳಲ್ಲಿ ಟು ಲಿಫ್ಟ್ ದ ಹೆವಿ ಮಷಿನ್ಸ್ ಆರ್ ಸ್ಟೀಲ್ ಇವುಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟ್ಗಳ ಅಪ್ಲಿಕೇಶನ್ಸ್. ಎಲ್ಲರೂ ಕೇಳ್ಬೋದು, ಮೆನ್ಷನ್ ಎನಿ ಒನ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಮೆನ್ಷನ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಥವಾ ರೈಟ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಹೀಗೆ ಕ್ವಶನ್ಗಳನ್ನು ಅರೈಸ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ನಲ್ಲಿ ಒಂದಷ್ಟು
ಪಾಯಿಂಟ್ಸ್ಗಳನ್ನ ಕಲ್ತ್ವಿ. ಏನಪ್ಪ ಅಂದರೆ ವಿ ಸ್ಟಾರ್ಟೆಡ್ ವಿತ್ ಇಂಟ್ರೊಡಕ್ಷನ್ ಆ್ಯಂಡ್ ದ ಬಾರ್ ಮ್ಯಾಗ್ನೆಟ್, magnetic field lines, bar magnet as an equivalent solenoid, the magnetic dipole placed in uniform magnetic field, the electrostatic analog of this particular magnetism, ಒಂದಕ್ಕೊಂದು ಹೇಗೆ ರಿಲೇಷನ್ ಇತ್ತು ಅಂತ, magnetism and Gauss law, the earth's magnetism ಅಥವಾ terrestrial magnetism, magnetic declination and magnetic inclination, horizontal component of Earth's magnetic field ಅಥವಾ ವೆರಿ ಸಿಂಪಲ್ ಮ್ಯಾಗ್ನೆಟಿಕ್ ಎಲಿಮೆಂಟ್ಸ್ ಆಫ್ ಅರ್ತ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಮ್ಯಾಗ್ನೆಟೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಮಟೀರಿಯಲ್ಸ್ ಲೈಕ್ ಡಯಾಮ್ಯಾಗ್ನೆಟಿಸಮ್, ಪ್ಯಾರಾಮ್ಯಾಗ್ನೆಟಿಸಮ್ ಆ್ಯಂಡ್ ಫೆರೋಮ್ಯಾಗ್ನೆಟಿಸಮ್, ಆ್ಯಂಡ್ ಫೈನಲಿ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಇಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ನಲ್ಲಿ ಕಲ್ತ್ವಿ. ಇದೊಂದು ಈ ಚಾಪ್ಟರ್ ಒಟ್ಟಾರೆಯಾಗಿ ಒಂದು 5 or 6 ಮಾರ್ಕ್ಸಿಗೆ ನಾವು ಎಲ್ಲರೂ ಕೇಳ್ಬೋದು. ಕ್ವಶನ್ಗಳನ್ನು ನಾವು ಕೊಡ್ತೀವಿ, ಅದಕ್ಕೆ ನೀವು ಅಸೈನ್ಮೆಂಟ್ಗಳನ್ನು ಮಾಡ್ಕೊಂಬಂದರೆ ಸಾಕು. ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕ್ಲಾರಿಫೈ ಥ್ರೂ ವಾಟ್ಸಪ್.